ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ ಅಂತ ತಿಳಿಸುತ್ತಾ, ಏಕವಚನ ಮತ್ತು ಬಹುವಚನ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏಕವಚನ ಅಂದರೆ ತೋಳ, ಬಹುವಚನ ಅಂದರೆ ತೋಳುಗಳು. ಅಂದರೆ ನಾವು ಇಲ್ಲಿ ಮೊದಲೇದಾಗಿ ಹಾಗೆ ಬರೆದಿರ್ತೀವಿ, ಇಲ್ಲಿ ಗಳು ಹಚ್ಚೋದ್ರಿಂದ ಅದು ಬಹುವಚನ ಆಗುತ್ತೆ. ಈ ಥರ ನಾನು ಒಂದು 100 ಪದಗಳನ್ನು ಇಲ್ಲಿ ಬರೆದಿದ್ದೀನಿ. ನೀವು ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ತೋಳುಗಳು, ಹಳ್ಳಗಳು, ಹವಳಗಳು, ಹಂಸಗಳು, ನಳಗಳು, ಮರಗಳು, ಲಂಗಗಳು, ಶಂಖಗಳು, ಪಕ್ಷಿಗಳು, ನೊಣಗಳು, ಗಂಟೆಗಳು, ಪಟಗಳು, ದುಃಖಗಳು, ಸಿನಿಮಾಗಳು, ಕತೆಗಳು, ದೊಡ್ಡಗಳು, ಆಟಗಾರರು ಈ ಥರನೂ ಬರುತ್ತೆ. ಯಾಕಂದರೆ ನಾವು ಎಲ್ಲವನ್ನು ಹೀಗೆ ಬರೋಕ್ಕಾಗಲ್ಲ. ನಾವು ಇಲ್ಲಿ ಯುವಕರು ಈ ಥರ ಬರೀಬೇಕಾಗತ್ತೆ. ಶಾಸಕಿಯರು, ತಂಗಿಯಂದಿರು, ಅಕ್ಕಂದಿರು, ತಾಯಂದಿರು, ಚಿಕ್ಕಪ್ಪಂದಿರು, ಅಣ್ಣಂದಿರು, ದೊಡ್ಡಮ್ಮಂದಿರು, ಅತ್ತೆಂದಿರು. ಈ ಥರ ಇಲ್ಲಿ ನಾನು 200 ಪದಗಳನ್ನು ಬರೆದಂಥ ಇದು ವಿಡಿಯೋಗಿದೆ. ಕಾಡುಗಳು, ರಕ್ತಗಳು, ಕೈಗಳು, ಕುರಿಗಳು. ನಿಮಗೂ ಕೂಡ ಏಕವಚನ ಬಹುವಚನ 100 ಪದಗಳ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.